ನಿಮ್ಮೆಲ್ಲರಿಗೂ ಮತ್ತೆ ಕಂಗ್ರಾಟ್ಸ್. ನೀವು ಇಷ್ಟು ಹೈಯೆಸ್ಟ್ ಸ್ಕೋರ್ ತಗೊಂಡಿದ್ದೀರಾ. ಆಬ್ವಿಯಸ್ಲಿ ನಿಮ್ ಹಾರ್ಡ್ ವರ್ಕ್ ಈ ಒಂದು ರಿಸಲ್ಟ್ ಅಲ್ಲಿ ಕಾಣಿಸ್ತಾ ಇದೆ. ನಿಮ್ಮೆಲ್ಲರಿಗೂ ಮತ್ತೆ ಕಂಗ್ರಾಟ್ಸ್. ನೀವು ಇಷ್ಟು ಹೈಯೆಸ್ಟ್ ಸ್ಕೋರ್ ತಗೊಂಡಿದ್ದೀರಾ. ಆಬ್ವಿಯಸ್ಲಿ ನಿಮ್ ಹಾರ್ಡ್ ವರ್ಕ್ ಈ ಒಂದು ರಿಸಲ್ಟ್ ಅಲ್ಲಿ ಕಾಣಿಸ್ತಾ ಇದೆ. ನೈಸ್. ಇನ್ನು ಮೃಣಾಲ್, ನಿಮ್ದು ಹೇಗಿತ್ತು? ಎಕ್ಸ್ಪೆಕ್ಟ್ ಮಾಡಿದ್ರೆ ಇಷ್ಟು ಬರುತ್ತೆ ಅಂತ ಮಾರ್ಕ್ಸ್? ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ನಾನು ಫಸ್ಟ್ ಇಂದ ಡೈಲಿ 2 hours ಓದ್ತಿದ್ದೆ. ಸ್ಟಡಿಂಗ್ 2 hours daily made me score this much, this 10 CGPA. I should be thankful to my parents, my brother, my school teachers and my principal who guided me, who helped me a lot and always cooperated with me. ಮುಂಚೆ ಅದು ಹಿಂದಿನ ಒಂದು 2-3 weeks ನಾನು ತುಂಬ ಆಡ್ಬೇಕು ಮಾಡಿದೆ. ಕಂಟಿನ್ಯೂಸ್ ಆಗಿ ಫ್ರೀ ಟೈಮಲ್ಲೆಲ್ಲ ಸ್ವಲ್ಪ ಸ್ಟಡಿ ಮಾಡ್ತಿದ್ದೆ. ಅದಕ್ಕೆ ಓಕೆ ಓಕೆ ನೀವು ನಿಮ್ ಸ್ಟಡಿ ಪ್ಲಾನ್ ಹೇಗಿತ್ತಂದ್ರೆ ಟೈಮ್ ಟೇಬಲ್ ಹಾಕೊಂಡಿದ್ರ? ಈ ಸ್ಟಾರ್ಸ್ ಓದ್ಬೇಕಂತಂದ್ರೆ ಆ ಸ್ಟಾರ್ಸ್ ಅಲ್ಲಿ ಕಂಪ್ಲೀಟ್ ಮಾಡ್ಬೇಕು ಆ ತರ ನೀವು ಓದ್ತಾ ಇದ್ದವ್ರ ಅಥವಾ ನಾರ್ಮಲ್ ಆಗಿ ಹಾಗೆ ರ್ಯಾಂಡಮ್ ಆಗಿ ಓದ್ತಾ ಇದ್ರ? ನಾನು ಅಷ್ಟೊಂದು ಪಕ್ಕಾ ಸ್ಟಡಿ ಟೇಬಲ್ ಏನು ಹಾಕಿರ್ಲಿಲ್ಲ. ಡೈಲಿ ಒಂದು ಈ ಸಬ್ಜೆಕ್ಟ್ ಇವತ್ತು ಮುಗಿಸ್ಬೇಕು ಅಂದ್ರೆ ಆ ತರ ಮುಗಿಸ್ಕೊತಿದ್ದೆ, ಆ ತರ ಮಾಡ್ತಿದ್ದೆ. ಓಕೆ. ಮೃಣಾಲ್, ಸ್ಟೇಟ್ ಸಿಲೆಬಸ್ಗೂ CBSE ಸಿಲೆಬಸ್ಗೂ ಏನ್ ಡಿಫ್ರೆನ್ಸ್? ಯಾವ್ದು ಟಫರ್ ಅಂತ? CBSE ಯೂಶಲಿ ಟಫರ್ ಅಂತ ಹೇಳ್ತಾರೆ. ಸೊ ನಿಮ್ದು ಪ್ಯಾಟರ್ನ್ ಹೇಗಿರುತ್ತೆ ಸಿಲೆಬಸ್ದು? ನಮ್ದು CBSE ಟಫ್ ಇರುತ್ತೆ, ಸ್ಟೇಟ್ ಸ್ವಲ್ಪ ಈಸಿ ಇರುತ್ತೆ. ಸ್ಟೇಟ್ ಅಲ್ಲಿ ಮಾರ್ಕ್ಸ್ 625 ಎಷ್ಟೊಂದು ಗೊತ್ತಾಗುತ್ತೆ. CBSE ಗ್ರೇಡ್ ಇರುತ್ತಲ್ಲ, ನಮಗೆ ಬರೀ 81% ಪ್ಲಸ್ ಬಂದ್ರೆ ಎಲ್ಲ, ಅಲ್ಲ ಸಾರಿ 91% ಪ್ಲಸ್ ಬಂದ್ರೆ ಎಲ್ರಿಗೂ A1 ಕೊಡ್ತಾರೆ. ಈಗ 100ಗೆ 100 ತೆಗೆದ್ರು A1, 91 ತೆಗೆದ್ರು A1. ಸೊ ನಮಗೆ CBSE ಸ್ವಲ್ಪ ಟಫ್ ಇರುತ್ತೆ, ಸ್ಕೋರ್ ಮಾಡ್ಬೋದು. ಆದ್ರೆ ನಮಗೆ ಪಕ್ಕಾಗಿ ಎಷ್ಟು ಸ್ಕೋರ್ ಮಾಡಿದೀವಿ, ಎಷ್ಟು ಮಾರ್ಕ್ಸ್ ತಗೊಂಡಿದೀವಿ ಅದು ಗೊತ್ತಾಗಲ್ಲ. ಎಲ್ಲಾ ತರ ಹೆಲ್ಪ್ ಮಾಡ್ತಾರೆ, ಸ್ಟಡಿ ಮೆಟೀರಿಯಲ್ಸ್ ಕೊಡ್ತಾರೆ. ನಾವು ಮಿಸ್ಟೇಕ್ಸ್ ಮಾಡಿದ್ರೆ ಅದನ್ನ ರೆಕ್ಟಿಫೈ ಮಾಡ್ತಾರೆ. ಸೊ ನಂಗೆ ತುಂಬಾ ಸ್ಕೂಲ್ ಕಡೆಯಿಂದ ತುಂಬಾ ಸಪೋರ್ಟ್ ಸಿಕ್ತು. ಟೆನ್ನಿಸ್ ಕ್ಲಾಸಿಗೆ ಹೋಗ್ತಿದೆ, ಡ್ರಾಯಿಂಗ್ ಕ್ಲಾಸಿಗೆ ಹೋಗ್ತಿದೆ, ಡ್ಯಾನ್ಸ್ ಕ್ಲಾಸ್, ಮ್ಯೂಸಿಕ್, ಕ್ಲಾಸಿಕಲ್. ಈ ಕ್ಲಾಸಸ್ಗೆಲ್ಲ ಹೋಗಿ ನೀವು ಸ್ಕೂಲ್ ಹೋಗಿ ಕ್ಲಾಸಸ್ಗೂ ಹೋಗಿ ಎಲ್ಲ ಟೈಮ್ ಮ್ಯಾನೇಜ್ ಮಾಡ್ತಾ ಇದ್ರಾ? ನಾನು ಸ್ಕೂಲಿಂದ ಬಂದ್ಮೇಲೆ ಟೆನ್ನಿಸ್ ಕ್ಲಾಸ್ ಡೈಲಿ ಹೋಗ್ತಿದ್ದೆ, ನಾನು ಟೆನ್ನಿಸ್ ಕೋಚಿಂಗಿಗೆ. ಆಮೇಲೆ ಅದ್ ಮುಗಿಸ್ಕೊಂಡು ಮ್ಯೂಸಿಕ್ ಕ್ಲಾಸ್ ಅಟೆಂಡ್ ಮಾಡಿ ನಾನು ವಾಪಸ್ ಸ್ಟಡಿ ಮಾಡ್ಬಿಟ್ಟು ಆಮೇಲೆ ನಾನು ಬೆಡ್ಗೆ ಹೋಗ್ತಿದ್ದೆ. ನಾನು ಮ್ಯೂಸಿಕ್ ಕ್ಲಾಸ್ ಅದು ಎವ್ರಿ ಡೇ ಇರ್ತಿರ್ಲಿಲ್ಲ, ಒಂದು 3 days ಡೈಲಿ ಇತ್ತು, ಸಾರಿ ವೀಕ್ಲಿ 3 ಥ್ರೈಸ್ ಇತ್ತು. ಮತ್ತೆ ಇನ್ನೊಂದು ನೆಕ್ಸ್ಟ್ 3 days ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಿದ್ದೆ. ನಿಮ್ಗೆ ಬರ್ಡನ್ ಅಂತ ಅನಿಸ್ತಾ ಇರ್ಲಿಲ್ವಾ? ಬರ್ಡನ್ ಅಂತ ಏನೂ ಅನಿಸ್ತಿರ್ಲಿಲ್ಲ. ಅದು ಸ್ವಲ್ಪ ಓದಾಗ ಸ್ವಲ್ಪ ಫ್ರೆಶ್ ಆಗ್ತಿದೆ. ಸೊ ಈ ಓದಕ್ಕೆ ಸ್ವಲ್ಪ ಹೆಲ್ಪ್ ಆಗ್ತಿತ್ತು. ವಾಟ್ಸ್ಆಪ್ ಅಲ್ಲಿ ಸಾರಿ ಫೇಸ್ಬುಕ್ ಅಲ್ಲಿ ನಾನು ಫೇಸ್ಬುಕ್ ಫ್ರೀಕ್ವೆಂಟ್ ಆಗಿ ನಾನೇನು ಓಪನ್ ಮಾಡಲ್ಲ. ಅವಾಗ ಸುಮ್ಮನೆ ಸ್ವಲ್ಪ ಬೋರ್ ಆದಾಗ ಓಪನ್ ಮಾಡ್ತಿರ್ತೀನಿ. ಎವ್ರಿ ಕ್ಲಾಸ್ ಒಂದು ಟಾಪ್ 3 ಇರ್ತಿದ್ದೆ ನಾನು. 9th 10th ಅಲ್ಲಿ ಸ್ವಲ್ಪ ಟಾಪರ್ ಆಗ್ತಿದ್ದೆ. ಯೂಶಲಿ UPSC KPSC ಗೆಲ್ಲ ಇದೇ ಟೆಕ್ಸ್ಟ್ ಬುಕ್ಸ್ ರೆಫರ್ ಮಾಡಿ ಅಂತ ಹೇಳ್ತಾರೆ. ಸೊ ಏನ್ ಬೆನಿಫಿಟ್ಸ್ ಅದಕ್ಕಿಂತ ಬಿಟ್ಟು ಮಾಡ್ತಾ ಇದ್ದೀರಾ? CBSE ಬೆನಿಫಿಟ್ಸ್ ತುಂಬಾ ಇದೆ. ಏನಕ್ಕೆ ಅಂದ್ರೆ ನೆಕ್ಸ್ಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಪ್ಯಾಟರ್ನ್ ಎಲ್ಲ CBSE ಪ್ಯಾಟರ್ನ್. ಮತ್ತೆ CBSE ಬಿಹೇವಿಯರ್ ಅದು ಇದು ಎಲ್ಲ ಕೌಂಟ್ ಆಗುತ್ತೆ. ಸೊ ನಮಗೆ ಯಾವ್ದ್ರಲ್ಲಿ ಹಿಂದಿದೀವಿ, ಯಾವ್ದ್ರಲ್ಲಿ ಮುಂದಿದೀವಿ ಎಲ್ಲ ನಮಗೆ ಗೊತ್ತಾಗುತ್ತೆ. CBSE ಅದೇ ತರ ಟಫ್ ಇರುತ್ತಲ್ಲ, ನಮಗೆ ನೆಕ್ಸ್ಟ್ಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗುತ್ತೆ. ನೆಕ್ಸ್ಟ್ ಯಾವ್ದು ಇದ್ರೆ ನಾವು ಅಷ್ಟೊಂದು ಸಕ್ಸಸ್ಫುಲ್ ಆಗಕ್ಕಾಗಲ್ಲ. ಈಗ 10 days ಸ್ಟಡಿ ಹಾಲಿಡೇ ಇದೆ ಅಂದ್ಬಿಟ್ಟು ನಾವು 9 days ಫಿಲಮ್ ಹೋಗಿ ಪಾರ್ಟಿ ಮಾಡ್ಕೊಂಡು ಲಾಸ್ಟ್ ಡೇ ಓದಕ್ ಆಗಲ್ಲ. ಓದಿದ್ರೆ ಅಷ್ಟು ಚೆನ್ನಾಗಿ ಬರಲ್ಲ. ಸೊ ಹಾರ್ಡ್ ವರ್ಕ್ ಇಸ್ ದ ಮೇನ್.